ಅಯ್ಯೋ 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 ಈ ಹುಡುಗಿಗೆ ಏನೋ ಬಂದ್ರೆ ದೊಡ್ಡರೋಗ. ಅಲ್ಲ ನಾನು ರೇಷನ್ ಕೊಡಕ್ ಕುಂತಾರಿಲ್ಲ ಅಂತ ಕೇಳ್ಕೊಂಬರಕ್ಕೆ ಅಂತ ಹೇಳಿ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿನಿ ಅಂತಂದ್ರೆ ನೋಡಲ್ಲಿ ಬಾಗ್ಲ ಹಂಗೆ ತೆಗ್ದಿಟ್ಟು ಹೋಗ್ಯಾಳ ಒಳಗ. ಎಲ್ಲಿದಾಳ ಏನೋ. ಈ ಮೊಬೈಲ್ ಒಂದಿದ್ಬಿಟ್ರೆ ಮುಗ್ದೋತ್ ಪ್ರಪಂಚದ ಖಬರರ ಆಯ್ತಾ ಇವಕ್ಕೆ ನೋಡು. ನೋಡಿ ಹೆಂಗ್ ಬಾಗ್ಲು ತೆಗ್ದಿಟ್ಟು ಒಳಗೆ ಹೋಗಿ ಕುತ್ಕೊಂಡಾಳ. ಇಲ್ಲಾರ ಕುತ್ತಂಗಲ್ಲ, ಇಲ್ಲಾರ ಇದ್ರೆ ಹೋಗೋರು ಬರೋರು ಕಾಣಿಸ್ತಾರ ಅನ್ಬೋದು. ಈಗ ನೋಡು ನಾ ಒಳಗೆ ಬಂದಿದ್ದಾರ ಗೊತ್ತೈತ ಅಕ್ಕಿಗೆ. ಅಯ್ಯ ಸುಶೀಲಕ್ಕ ಇವಾಗಿನ ಹುಡುಗಿರೇ ಬಿಡವ. ಹುಡುಗಿರ ಅಂತ ಅಲ್ಬಿಡು, ಎಲ್ಲ ಹುಡುಗರು ಹುಡುಗಿರಿ ಎಲ್ಲ ಒಂದೇ. ಇವಾಗಿನ ಮಕ್ಕಳಿಗೆ ಮೊಬೈಲ್ ಒಂದ್ಬಿಟ್ರೆ ಕೈ ಸಿಕ್ಬಿಟ್ರೆ ಅಪ್ಪ ಅಮ್ಮನೂ ಬೇಡ, ಪ್ರಪಂಚನೂ ಬೇಡ, ಮನಿ ಮಠ ಏನು ಬೇಡ. ಮೊಬೈಲು ಚಾರ್ಜರ್ ರೀಚಾರ್ಜ್ ಅದಕ್ಕೊಂದು ಅದಿದ್ಬಿಟ್ರೆ ಸಾಕೇ ಸಾಕವರಿಗೆ. ನಮ್ಮನೆಗೂ ಒಂದೈತಲ್ವ ನಮ್ಮ ಹುಡುಗ. ಇಟ್ಟಿದಾನೆ ಮೊಬೈಲ್ ಎಲ್ಲ ಗೊತ್ತು ನೋಡು. ನನಗೇನು ಗೊತ್ತಾಗಲ್ಲ. ನನ್ನ ಮೊಬೈಲ್ ಹಿಡ್ಕೊಂಡು ಅದು ಓದ್ತಿದೆ ಇದು ಓದ್ತಿದೆ, ಯೂಟ್ಯೂಬಲ್ಲಿ ಅದು ಹಾಕಂಡೆ ಇದು ಹಾಕಂಡೆ ಅಂತವೆಲ್ಲ ನೋಡ್ತಾನೆ. ಎಲ್ಲರ ಮನೆಗೂ ಅದೇ ಕತ್ತಿನೇ ಬಿಡ್ರವ. ಅದೇ ನನ್ನ ಮಗಳು ಮಾಡ್ತಾಳವ. ಅದೇನದು ಏನದ ವಿಡಿಯೋ ಮಾಡೋದು, ರೀಲ್ಸ್ ಅಂತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದ್ರೊಳಗೆ ಕುತ್ಕೊಳ್ಳೋದು ಮಾಡೋದು. ನೋಡ್ಬೇಕು, ದಿನಕ್ಕೊಂದು 10 ವಿಡಿಯೋ ಮಾಡ್ತಾಳೆ ನನ್ನ ಮಗಳು. ಆ ಮೊಬೈಲಾಗೆ ಇರ್ತಾವ. ಒಂದು ಕೆಲಸ ಇದ್ರೆ ಒಂದು ಕೆಲಸ ಆ ಕಡೆಯಿಂದ ಈ ಕಡೆ ಎದ್ದು ಬರೋದಿಲ್ಲ. ಕಾವ್ಯ ಕಾವ್ಯ ಬಾಗ್ಲಿಂಗೆ ಬಿಟ್ಟು ಎಲ್ಲೋ ಸತ್ಯ ಬಾಯ್ಲಿ. ಆ ರೂಮ್ ಸೇರ್ಕೊಂಡ್ಬಿಟ್ರಂತೂ ಮುಗೀತು, ಪ್ರಪಂಚನೇ ಬೇಡ ನಿಮ್ಗಂತೂ. ಸ್ವಲ್ಪ ಒಂದು ಲೋಟ ನೀರು ತಗೊಂಬ, ಸುಸ್ತಾಗೈತೆ ನನಗೆ. ಬಂದೆ ಅದನ್ನ ಅಲ್ಲಿ ರೂಮಲ್ಲೇ ಕುತ್ಕೊಂಡು ಹೋಗ್ತಾಳ ನೋಡಿ ಬಂದೆ ಅಂತ ಹೇಳಿ. ಎದ್ದು ಬಂದು ನೋಡ್ತಾಳೆ ಯಾರು ಬಂದಾರ ಏನಿಲ್ಲ ಅಂತ. ನಾನೇ ಕೂಗ್ ಕರಿಬೇಕು. ಯಪ್ಪ ಸಾಕಾಗೈತವ ಈ ಹುಡುಗರ ಕಾಲ ನನಗಂತೂ. ಈ ಸಂಸಾರನು ಬೇಡ ಏನು ಬೇಡ, ಜೀವನನೇ ಸಾಕಾಗ್ಬಿಟ್ಟೈತೆ ನನಗೆ. ತಗೊಳಮ್ಮ ನೀರು. ಯಾಕೆ ಕಣ್ಣಿಗೆ ನಾನು ಒಬ್ಬಳೆ ಕಾಣಿಸ್ಕೊತೀನ? ನೀರು ಒಂದೇ ಗ್ಲಾಸ್ ತಂದು ಕೊಟ್ಟಿಯಲ್ಲ. ಅಲ್ಲವ ನೀನೇ ತಾನು ಹೇಳಿದ್ದು 1 ಗ್ಲಾಸ್ ನೀರು ತಗೊಂಬ ಅಂತ, ಅದಕ್ಕೆ ತಗೊಂಬಂದೆ. ಅಯ್ಯೋ ಬಾರಿ ನನ್ನ ಮಗಳು ಜಾಣವ. ನಾ ಹೇಳಿದೆಲ್ಲ ಕೇಳ್ತಾಳ, ನಾ ಹೇಳ್ದಂಗೆ ಮಾಡ್ತಾಳ. ಮತ್ತ ಬಾಯಿಗೆ ಬರ್ತತಿ. ನನಗೇನು ಗೊತ್ತಮ್ಮ, ಇಲ್ಲಿ ಸುನೀತಾ ಆಂಟಿ ಮತ್ತೆ ಗಿರಿಜಮ್ಮ ಆಂಟಿ ಬಂದಿರೋದು. ನಿಂಗೆ ಎಲ್ಲಿ ಗೊತ್ತಾಗತ್ತೆ ಹೇಳು? ಬಾಯಿ ಹಾರೋಡ್ದಿಟ್ಟು ರೂಮ್ ಸೇರ್ಕೊಳ್ಳೋದು ಅಷ್ಟೇ ನಿನಗೆ ಗೊತ್ತು, ಬೇರೆ ಏನಾದ್ರು ಗೊತ್ತಾ ನಿನಗೆ? ಫಸ್ಟು ನೀರು ಕುಡಿತೀನಿ, ಬಿಸ್ಲಾಗೆ ಬಂದು ಸಾಕಾಗೈತಿ. ಅವ್ರಿಗೂ ನೀರು ತಂದು ಕೊಡು ಸ್ವಲ್ಪ. ನಂಗೆ ಬೇಡ ಸುಶೀಲಕ್ಕ, ಏನು ಬಾರಿಕೆ ಆಗಿಲ್ಲ. ನಂಗೂ ಬೇಡವ. ಶಿವನೇ ಪರಮಾತ್ಮ, ಫಸ್ಟ್ ನೀರು ಕುಡಿತೀನಿರವ ನಾನು. ಇದು ಗ್ಲಾಸ್ ಒಳಗಿಟ್ಟು ಬಾಯಿಲೆ ಮಾತಾಡ್ತೀನಿ. ನಿನಗೆ ಭಾಳ ಆಗೈತೆ ನಿಂದು. ಐತೆ ನಿನಗೆ ಐತೆ. ನಾನು ಏನು ಮಾಡಿದೆ ಅಂತ ಎಲ್ಲದಕ್ಕೂ ನಮ್ಮವ್ವ ರೇಗ್ತಾಳೇನವ. ಸಾಕಾಗ್ಬಿಟ್ಟಿತ್ತು ನನಗಂತೂ. ಎಲ್ಲದಕ್ಕೂ ರಿಗದು. ಈಗ ಇನ್ನೇನು ಗ್ರಾಚಾರ ಬಿಡಿಸ್ತಾಳೆ ಹೋದ್ರೆ. ಬೇಡ ಸುಶೀಲಕ್ಕ ಹೋಗ್ಲಿ, ಮತ್ತೆ ಏನದಕ್ಕೆ ಬೇಕಂತ ಕುತ್ಕೊಂತೀಯ. ಇವಾಗ ಬೈಲಿಲ್ಲ ಅಂದ್ರೆ ಆಗಲ್ಲವ. ಇವೇನು ತಿತ್ಕೊಳವ ಇವು. ಎಷ್ಟು ಸಲ ಹೇಳಿನಿ ಆದ್ರೂ ಹಂಗೆ ಮಾಡ್ತಾಳೆ. ಇವಾಗ ಎಷ್ಟು ಬೈದ್ರು ಅಷ್ಟೇ. ಆದ್ರೂ ಹೇಳ್ಬೇಕಲ್ಲ, ನನಗೆ ಸಿಟ್ಟು ಬರ್ತಲ್ಲ, ಮತ್ತೇನು ಮಾಡೋದು? ಬಂದೆ ಹಬ್ಬ. ಅಲ್ಲ ನಿನಗೇನಾರ ಸ್ವಲ್ಪನ ಕಬ್ಬರ್ ಐತ ನಿನಗೆ ಮನಿದು? ಯಾರು ಇಲ್ಲ ಮನೆಗೆ. ನಾನು ಹೇಳೋಗಿ ನೀ ರೇಷನ್ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬಾಗ್ಲು ಹಂಗೆ ಹಾರು ಹೊಡೆದೈತಿ. ಅಕ್ಕ ಅಂತ ಹೇಳೋದನ್ನ ಇಲ್ಲ ನಾನು ನಿನಗೆ. ನಿನಗೆ ಎಷ್ಟು ಮೊಬೈಲ್ ಪ್ರಪಂಚ ಆಗ್ಬಿಟ್ಟೈತೆ ನಿನಗೆ. ಇಲ್ಲವಾ, ಅದು ಅಕ್ಕಂತಿದ್ದೆ ಮರ್ತೆ ನಾನು ಹಾಕಿದ್ದೀನಿ ಅನ್ಕೊಂಡು ಹೋಗಿ ರೂಮಾಗ ಕುತ್ಕೊಂಡಿದ್ದೆ. ಗೊತ್ತಾಗಿಲ್ಲ ತಗ. ಹೌದೌದು, ಎಲ್ಲ ಮರಿತೀರಾ. ಮೊಬೈಲ್ ಫಸ್ಟ್ ಬಿಡ್ಬೋ ಅಷ್ಟು. ಅದನ್ನ ಫಸ್ಟ್ ನೀನು ಮದುವೆ ಮಾಡಿ ಕಳಿಸ್ತೀನಿ ತಾಳು. ಮದುವೆ ಮಾಡಿದ್ರು ಅಲ್ಲಿ ನಿಮ್ಮಮ್ಮ ಏನು ಕಲಿಸಿರೋದು ಇಂಥವೆಲ್ಲ ಮಾಡೋದು. ಮತ್ತೇನೇನು ಒಂದು ಅಡಿಗೆ ಬರಲ್ಲ, ಮಾಡಕ್ಕೆ ಬರಲ್ಲ, ಏನಿಲ್ಲ. ಮತ್ತೇನಂತ ಮದುವೆ ಮಾಡಿ ಕಳಿಸ್ತೀನಿ ನಾನು? ಇಲ್ಲ ಆದ್ರೂ ಒಂದು ಮದುವೆ ಮಾಡಿ ಕಳಿಸ್ತೀನಿ. ಸಾಕಾಗೈತೆ ನನಗೆ ಹೇಳೋಕ್ಕಾಗಲ್ಲ. ಫಸ್ಟ್ ನೀನು ಮದುವೆ ಮಾಡಿ ಕಳಿಸಿದ್ರೆ ಸಾಕು. ಆಮೇಲೆ ಅವರು ಬೈತಾರಲ್ಲಿ, ನಿಮ್ಮವ್ವ ನಿನಗೆ ಇದನ್ನ ಕಲ್ತಿರೋದೇನವಾ ಅಂತ ಹೇಳಿ ಅವ್ರ ಹತ್ರ ಹೋಗಿಸ್ಕ. ನಿನಗೆ ಬೈಯೋದಲ್ದೆ ಅವ್ರು ನಮಗೂ ಸೇರಿಸಿ ಬೈತಾರೆ. ಯಾಕಂದ್ರೆ ನಿಮ್ಮನ್ನು ಹತ್ತಿವಲ್ಲ ಅದಕ್ಕೆ. ಸುಮ್ಮನಿರವ ಸಾಕು. ನೀನು ಮದುವೆಗಿದ್ವಿ ಅನ್ನಕ್ಕೆ ಹೋಗ್ಬೇಡ ನೋಡು. ಮದುವೆ ಆಗೋದಿದ್ರೆ ಮದುವೆ ಮಾಡೋದಿದ್ರೆ ನನಗೆ ಹೆಂಗೆ ಬೇಕೋ ಹಂಗೆ ಹುಡುಗ ಇರಬೇಕು. ಹೇಳ್ತೀನಿ ಕೇಳು. ಇದು ಬೇರೆ. ಹೆಂಗೆ ಇರ್ಬೇಕು ಹಂಗೆ ನಾನು ಹೇಳ್ದಂಗೆ ಇರ್ಬೇಕಂತೆ. ನಾವೇ ನೋಡಿ ಮಾಡಿ ಮಾಡಲ್ಲ ನಿಮಗೆ. ಸುಮ್ಮನೆ ಸುಶೀಲಕ್ಕ, ಇವಾಗ ಹುಡುಗಿರಿ ಮತ್ತೆ ಆಸೆ ಇರ್ತಾವ. ಅದು ಹೆಂಗಿರ್ಬೇಕು, ಹುಡುಗ ಹಂಗೆ ಇರ್ಬೇಕು, ನನ್ನ ಹುಡುಗ ಅದನ್ನು ಅಂತ ಹೇಳಿ ಕೇಳೋಣ. ಅವಳು ಏನು ಹೇಳ್ತಾಳ, ಅದು ಸಿಕ್ತು ಅಂದ್ರೆ ಒಳ್ಳೇದಲ್ವಾ? ನಿನ್ನ ಮಗಳ ಖುಷಿಯಾಗಿರ್ತಾಳವ. ಹ್ಞೂ ಸುಶೀಲಕ್ಕ, ಅವ್ರಿಗೆ ಕೇಳೋ ಥರನೇ ಹುಡ್ಕೊಟ್ಬಿಟ್ರೆ ಅವರು ಜೀವನ ಸಂಸಾರ ಮಾಡ್ಕೊಂಡು ಚೆನ್ನಾಗಿ ಹಿಡ್ಕೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಅಯ್ಯೋ ನೀನೇ ಮಾಡಿದಮ್ಮ, ನನಗೆ ಇಷ್ಟನೇ ಇರಲಿಲ್ಲ, ಹಂಗೆ ಹಿಂಗೆ ಅಂತ ಮುಂದೆ ಮಾತಾಡ್ತಾರೆ. ಕೇಳು ಹಾಕಿದೆ ಏನು ಆಸೆ ಐತಿ ಅಂತ. ಏನವ ನಿಂದ ಆಸೆ ಹೇಳು. ಹೆಂಗಿರ್ಬೇಕು ಹುಡುಗನ ಸ್ಯಾಮ್ ಸಮೀರ್ ಥರ ಇರಬೇಕು. ಅವ್ರ ಹುಡುಗಿಗೆ ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡ್ದ ಅವನು. ಏನೇ ಸಮೀರ್ ಎಂತದ? ಇದೇ ಆದ ಮುಸ್ಲಿಂ ಹುಡುಗಂದು ಹಾಕುತ್ತಾಳಲ್ಲೇ ಅವ. ಮುಸ್ಲಿಮ್ ಅವೆಲ್ಲ ಏನವ, ಮುಸ್ಲಿಂ ಅಲ್ಲ ಅವರೇನು. ಅಂದರೆ ಅವರಮ್ಮ ಮುಸ್ಲಿಮು ಅವರಪ್ಪ ಹಿಂದೂ, ಆ ಥರ. ಅದು ಅವ್ರು ಚೆನ್ನಾಗೇ ಇದ್ದಾರೆ. ಆಯ್ತು. ಅವ್ರು ಯಾರು? ಯಾವ್ದಾರ ಹೀರೋನ ಅವನು? ಅವ್ರ ಹುಡುಗಿಗೆ ಅವ್ನು ಹೀರೋನೇ. ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡ್ದ ಗೊತ್ತಾ? ಹೆಂಗೆ ಪ್ರಪೋಸ್ ಮಾಡೋದವ ಹೇಳು. ಬೊಕ್ಕೆ ಕೊಟ್ಟು ಪ್ರಪೋಸ್ ಮಾಡೋದವ. ಬೊಕ್ಕೆ ಅಂದ್ರೆ ಅದೇ ಇದು ಹೂವೆಲ್ಲ ಹಾಕಿ ಕಟ್ತಾರಲ್ಲ, ಅದೇ ತಾನೆ. ಅದನ್ನ ಹುಡುಗ ತಂದು ಕೊಡೋಕೆ ಹೇಳ್ತೀವಿ ತಗ. ನಾವೇನು ಬೇರೆ ನಿಮ್ಮ ಮದುವೆ ಆಗಿ ಹುಡುಗಂಗೆ ಹೇಳ್ತೀವಿ ಒಂದು ಹಂಗೆ ಹೂ ತಂದು ಕೊಡಪ್ಪ ಆಕಿಗೆ ಅಂತೇಳಿ. ಅಯ್ಯೋ ಗಿಜಮಂಟಿ, ಹಂಗಲ್ಲ ಅದು ನಾನು ಹೇಳಿದ್ದು. ಅಂದರೆ ಅವರು ದೊಡ್ಡ ಬೊಕ್ಕೆ ಕೊಟ್ಟಿದ್ದಾನೆ. ಎಷ್ಟು ದೊಡ್ಡದು ಗೊತ್ತಾ? 45,000 ಹೂವಿರೋ ಬೊಕ್ಕೆ ಅದು. ನೋಡಿ ಮತ್ತೆ ನನಗೆ ಇದಕ್ಕೆ ಸಿಟ್ಟು ಬರೋದು. ನಿಂಗೇನು ಗೊತ್ತಾಗತ್ತವ? ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡೋಣ ಗೊತ್ತಾ? ತಾಳು ತೋರಿಸ್ತೀನಿ. ಯವ್ವ ದೇವ್ರೇ, ಮೊನ್ನೆ ನೋಡಿ ವಿಡಿಯೋದಾಗಿತ್ತಲ್ಲ ಅದು ಫೋಟೋ ಎಲ್ಲೈತದು? ಸಿಕ್ತು ನೋಡವ, ಇದೇ ಥರ. ಇಷ್ಟು ಸಾಕ? ಇನ್ನೂ ದೊಡ್ಡ ಬೇಕಾ ಹೇಳು?
ಇದು ಚಿಕ್ಕದಾತಲ್ಲವಾ ಇನ್ನು ಸ್ವಲ್ಪ ದೊಡ್ಡ ಮಾಡ್ಸೋಣ ಅಂತ ನೋಡು. ಅಯ್ಯೋ ಸುಶೀಲಕ್ಕ, ಇದು ನಾನು ನೋಡಿನಿ. ಅದೇ ಆಕೆ ಹುಡುಗಿಗೆ ದೊಡ್ಡ ಬೊಕ್ಕೆ ಕೊಟ್ಟು ಸರ್ಪ್ರೈಸ್ ಮಾಡಿ ಪ್ರಪೋಸ್ ಮಾಡ್ಯಾನ. ಮದುವೆ ಆಗ್ತೀಯ ನನ್ನ ಹಿಂಗೆ ಸುಮ್ಮನೆ ಪ್ರಪೋಸ್ ಮಾಡ್ಯಾನವ. ನಾನು ನೋಡಿನಿದ್ದು ಇನ್ಸ್ಟಾಗ್ರಾಮ ಬರ್ತಿರ್ತತಿ. ಅವ ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡ್ಯಾನಲ್ಲ, ನನಗೂ ಅದೇ ಥರನೇ ಬೇಕು. ಚೆನ್ನಾಗಿರ್ತೈತಲ್ಲ ಈ ಥರ ಪ್ರಪೋಸ್ ಮಾಡಿದ್ರೆ. ನನಗೂ ಅದೇ ಥರ ಪ್ರಪೋಸ್ ಮಾಡಿದ್ರೆ ಅಷ್ಟೇ ಮದುವೆ ಆಗ್ತೀನಿ, ಇಲ್ಲಾಂದ್ರೆ ಮದುವೆನೇ ಆಗಲ್ಲ. ಹಾಂ, ಹಂಗಿದ್ರೆ ಈ ಜನ್ಮದಾಗ ನೀನು ಮದುವೆ ಆಗಲ್ಲ ಬಿಡು. ಯಾಕೆ ಹಂಗಂತೀಯ? ಅವ್ರ ಹತ್ರ ದುಡ್ಡು ಐತಿ, ಆಮೇಲೆ ಅವ್ರಿಗೇನೋ ಖುಷಿ ಅದು ಮಾಡ್ಕೊಂಡಾರೆ ಅಂತ ಇಡ್ಕ. ಆದರೆ ನಿನಗೆ ಯಾಕೆ ಅದು ಬೇಕು? ಅವ್ರು ಮಾಡ್ದಂಗೆ ನೀನು ಯಾಕಿರ್ಬೇಕು ಅಂತೀಯ? ನಿನ್ನ ಹುಡುಗ ನಿನಗೆ ಬೇರೆ ಥರ ಕೆಲಸ ಮಾಡಿ ನಿನಗೆ ಅಂದರೆ ಏನೋ ಒಳ್ಳೇದು ಮನೆ ಕೆಲಸದಾಗ ಏನೋ ಒಂದು ಹೆಲ್ಪ್ ಮಾಡ್ತಾನೆ ಅಂತ ಆ ಥರ ಇದ್ರೆ ಗಂಡ ಸಾಕಲ್ಲೇನವ? ಇದೆಲ್ಲ ಯಾಕೆ? ಪ್ರೀತಿ ಅಂದರೆ ಇಂಥ ದೊಡ್ಡ ಗಿಫ್ಟ್ ಕೊಟ್ಟು, ಆಮೇಲೆ ದೊಡ್ಡ ದೊಡ್ಡ ರೆಸ್ಟೋರೆಂಟಿಗೆ ಕರ್ಕೊಂಡೋಗಿ ಚೆನ್ನಾಗಿ ತಿನ್ನಿಸಿ ಶಾಪಿಂಗ್ ಮಾಡಿಸಿ ಅದನ್ನೆಲ್ಲ ಹೇಳ್ತಿರಲ್ಲ, ಬಟ್ಟೆ ಕೊಡಿಸೋದು ಅವೆಲ್ಲ ಮಾಡಿಸಿದ್ರೇ ಪ್ರೀತಿನ? ಇಲ್ಲಾಂದರೆ ಅವನು ಒಳ್ಳೆ ತಕ್ಕನವನಲ್ವಾ? ಅವನಷ್ಟೇ ಒಳ್ಳೆಯವನ ಹೇಳು? ನೋಡವ, ತಾನು ದುಡಿದಿದ್ರಾಗ 4 ಕಾಸು ನನ್ನ ಹೆಂಡತಿಗೂ ಬೇಕು, ನನ್ನ ಹೆಂಡತಿ ಮಕ್ಕಳು ಅಂತ ದುಡಿದು ತಂದು ಕೊಡ್ತಾನಲ್ಲ ನಿನ್ನ ಕೈಗೆ, ಅವನವ ಗಂಡಸು. ಇವನು ಹೌದು, ಅವ್ರಿಗೆ ಖುಷಿ ಅವ್ರ ಹತ್ರ ಐತಿ ಮಾಡ್ಕೊಂಡಾರ. ಹಂಗಂತ ನನಗೂ ಹಾಗೇ ಬೇಕು ಅನ್ನೋ ತಪ್ಪಾಕತಿ. ನಿನ್ನ ಗಂಡ ನಿನಗೆ ಇನ್ನೊಂಥರ ಪ್ರೀತಿ ತೋರಿಸ್ಬೋದು, ಅದ್ಯಾಕೆ ಅವ್ರ ಥರನೇ ಇರಬೇಕು ಅಂತ ಅನ್ಕೊಂತೀಯ? ತಪ್ಪಲ್ಲ ಅದು? ಹೌದು ಸುಶೀಲಕ್ಕ, ಕರೆಕ್ಟಾಗಿ ಹೇಳ್ದಿ ನೋಡು. ಇವಾಗಿನ ಜನ್ರೇಷನಿಗೆ ಸ್ವಲ್ಪನೂ ಈ ಬುದ್ಧಿನೇ ಇಲ್ಲ. ಅಲ್ಲ, ಅವ್ರು ಮಾಡಿದ್ರಂತೆ ನನಗೂ ಹಿಂಗೆ ಮಾಡಿದ್ರಷ್ಟೇ ನನಗೆ ಅವ್ನು ಒಪ್ಕೊಂತೀನಿ, ಇಲ್ಲ ಅಂದ್ರೆ ನಾನು ನನ್ನ ಗಂಡ ಅಲ್ಲ, ಅದಲ್ಲ ಇದಲ್ಲ ಅಂತಾರೆ. ಏನು ಹುಡುಗಿರ ಏನವ, ಹುಡುಗರು ಹಂಗೆ ಆಡ್ತಾರೆ, ಹುಡುಗಿರು ಹಂಗೆ ಆಡ್ತಾರೆ ಇವಾಗಿ ನಾವು. ಅಲ್ಲ, ನಮ್ಮ ಕಾಲದಾಗ ಏನಿತ್ತು, ನಮ್ಮ ಗಂಡದ ನಮಗೆ ಒಂದು ಹೂವು ಅದಕ್ಕೆ ತಂದು ಕೊಟ್ರೆ ಒಂದೇ ಒಂದು ಮಳ 20 ರೂಪಾಯಿನ 30 ರೂಪಾಯಿನ ಕೊಟ್ಟು ತಗೊಂಬಂದ್ರೆ ಅದಕ್ಕೆ ಎಷ್ಟು ಖುಷಿ ಪಡ್ತಿದ್ವಿ ನಾವು. ಅಲ್ಲ, ನಿನ್ನ ಕಷ್ಟಕ್ಕಾಗಿ ನಿನಗೆ ಅರ್ಥ ಮಾಡ್ಕೊಂಡು ಜೀವನ ನಡೆಸ್ತಾ ನೋಡು, ಅವನವ ಪ್ರೀತಿ ತೋರ್ಸ. ನಿಜವಾಗ್ಲು ಇವ್ರದ್ದು ಅವ್ರ ಖುಷಿ ಅವ್ರೇನು ಮಾಡ್ಕೊಂಡಾರೆ, ಹಂಗಂತ ನಿನ್ಗೂ ನಿನ್ನ ಗಂಡ ಬೇರೆ ಥರದ ಖುಷಿ ತೋರಿಸ್ತಾನೆ. ಅದ್ಯಾಕೆ ಇದೇ ಥರನೇ ಇರಬೇಕು, ಹಿಂಗೆ ಮಾಡಬೇಕು ಅಂತ ಅನ್ಕೊಂತೀಯ? ಬಿಟ್ಬಿಡು ಇವೆಲ್ಲ. ಚಂದಾಗಿ ಮದುವೆ ಮಾಡಿದ್ರೆ ಸಂಸಾರ ಮಾಡ್ಕೊಂಡು ಹೋಗೋದು ನೋಡ್ಕೊಳ್ಬೇಕು. ಅಯ್ಯೋ ಅವ್ರು ಅದು ಕೊಡಿಸ್ತಾರೆ, ನನಗೆ ಇದು ಕೊಡ್ಸಲ್ಲ ನೀವು, ಅವ್ರ ಮನೆಗೆ ಅದು ಕೊಡ್ಸಿದ್ರು ನನಗೆ ಇದು ಕೊಡ್ಸಲ್ಲ ನೀವು, ಹಂಗೆ ಹಿಂಗೆ ಅಂತ ಗಂಡನ ಜೀವ ತಿಂದರೆ ಹೊರಗಡೆ ದುಡಿದು ಬರೋ ಗಂಡಸಿಗೆ ಎಷ್ಟು ಬೇಜಾರಾಗಲ್ಲ ಹೇಳು? ಅಯ್ಯೋ ಹೌದು, ನಾನೇನು ಅವ್ರಿಗೆ ಕರೆಕ್ಟಾಗಿ ಕೊಟ್ಟಿಲ್ಲೇನೋ, ಅವ್ರನ್ನ ಚೆನ್ನಾಗಿ ನೋಡ್ಕೊಂತಿಲ್ಲ ನನ್ನ ಹೆಂಡ್ತಿನ ಅಂತ ಎಲ್ಲ ಅವ್ರಿಗೆ ಒಂದು ಸ್ಟಾರ್ಟ್ ಆಕತಿ. ಅವೆಲ್ಲ ಮಾಡಬಾರ್ದು ಅಲ್ವಾ? ಈಗಿನ ಜನ್ರೇಷನ್ ತಪ್ಪು ತಿಳುವಳಿಕೆ ಮಾಡ್ಕೊಂಡ್ಬಿಟ್ಟಿದೆ. ದೊಡ್ಡ ಗಿಫ್ಟ್ ಕೊಟ್ರೇನೆ ಅವನು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ, ಇನ್ನೊಂದೇನೋ ಕೊಟ್ರೇನೆ ನನ್ನ ಕೊಡ್ಸಿದ್ರೇನೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ಮೈಂಡ್ ಸೆಟ್ ತುಂಬ ಜನಕ್ಕಿದೆ ಅಲ್ವಾ? ಆದ್ರೆ ಯೋಚನೆ ಮಾಡಿ, ಈಗ ಅವರು ದುಡಿಯೋ 20 ರೂಪಾಯಿ ನಿಮಗೇನೋ ಒಂದು 5 ರೂಪಾಯಿ 10 ರೂಪಾಯಿ ಕೊಡ್ಸಿದ್ರೆ ಅದು ಎಷ್ಟು ಖುಷಿ ಅನ್ಸುತ್ತೆ? ಅದಲ್ವಾ ಪ್ರೀತಿ ಅಂದರೆ? ನೀವು ಮಾಡೋ ಕೆಲಸದಲ್ಲಿ ಅವರು ಕೆಲಸ ಮಾಡಿ ಭಾಗಿಯಾಗಿ ಕೆಲಸ ಮಾಡಿದ್ರೆ ಅದು ಪ್ರೀತಿನೇ. ನಿಮ್ಮನ್ನ ಕಷ್ಟದಲ್ಲಿ ನಿಮ್ಗೇನೋ ನೋವಾದಾಗ ಹುಷಾರಿಲ್ದಾಗ ಅವಾಗ ನೋಡ್ಕೊಂತಾರಲ್ಲ, ಅದನ್ನು ಪ್ರೀತಿನೇ ತಾನೇ? ಇದೇ ಥರನೇ ಯಾಕಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಓನವ, ನಮ್ಮ ಗಂಡಂದ್ರು ಹೊಡೆದ್ರು ಬಡದ್ರು ಅವರೇ ನನ್ನ ಗಂಡ ಅಂತಿ. ನೀವು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೇನೇ ನನ್ನ ಗಂಡ, ಇಲ್ಲ ಅಂದರೆ ಅವ್ನು ನನ್ನ ಗಂಡ ಅಲ್ಲ, ನನಗೆ ಪ್ರೀತಿಸಲ್ಲ ಅವನು ಅಂತ ಯೋಚನೆ ಮಾಡ್ತೀರಲ್ಲ. ನಾವು ಹಂಗಿದ್ರೆ ನಮ್ಮ ಗಂಡನ ಬಿಟ್ಟು ಎಷ್ಟೋ ವರ್ಷ ಆಗ್ಬಿಡ್ತಿತ್ತೆ ಏನೋ ಹಂಗಿದ್ರೆ ಅಲ್ವಾ? ಹೌದು, ನೀವೆಲ್ಲ ಹೇಳೋದು ನಿಜಾನೇ. ಒಬ್ರದ್ದು ವಿಡಿಯೋ ನೋಡಿ ನಾವು ಇನ್ನೊಂದೇನೋ ಇನ್ಸ್ಪೈರ್ ಆಗಿ ನನಗೂ ಅವ್ರ ಥರನೇ ಇರಬೇಕು ಇವ್ರ ಥರನೇ ಇರಬೇಕು ಅಂತ ಹೇಳೋದು ತಪ್ಪಾಗುತ್ತೆ. ಏನೋ ನಮಗೆ ಬಂದಿದ್ದು ನಾವು ಅನ್ಭವಿಸ್ಬೇಕು, ನಮಗೆ ಬಂದಿದ್ದ ರೀತಿಲಿ ಅಲ್ವಾ? ಕರೆಕ್ಟು. ಸರಿ, ತಪ್ಪಾದ ನಂದು. ಅದೇ ಆಯ್ತು. ಸ್ವಲ್ಪ ಮೊಬೈಲ್ ಬಿಟ್ಟಿರೋದು ಕಲಿ. ಬಾಗಿ ಹೊರ್ಕೊಂಡು ಹಾರಾಡ್ಕೊಂಡು ಕುತ್ಕೊಂಡೆ ಇದು ಮಾಡ್ಕೊಂಡೆ ಬರೀ ಇಂಥದೇ ಆಗತ್ತು. ವಾತ್ ಬಿಡವ, ಇನ್ಮೇಲೆ ಹಂಗೆ ಮಾಡಲ್ಲ.